ವೆಲ್ಕಮ್ ಟು ಜ್ಯೋತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಪೂಜೆ ನಡೆದದ್ದು ದುಬೈಯಲ್ಲಿ, ಅದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಾವು ಹೋಗುವಾಗ ಎಲ್ಲ ಆಗಿತ್ತಂದರೆ ಪೂಜೆಗೆ ರೆಡಿ ಆಗ್ತಿತ್ತು. ಕುಂಕುಮ ಅರ್ಚನೆಗೆಲ್ಲ ಕೂತ್ಕೊಂಡಿದ್ರು. ಎಷ್ಟು ಬೇಗ ಹೋದರೂ ಕೂಡ ತುಂಬ ಅದು ಟೈಮ್ ಆಗಿಯೇ ಆಗ್ತದಲ್ಲ. ಸ್ವಲ್ಪ ಹಸ್ಬೆಂಡಿಗೆ ಬೇರೆ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮಾಡಿ ಮತ್ತೆ ಹೊರಟದ್ದು ನಾವು. ಹಾಗೆ ತುಂಬ ಜನ ಇದ್ದರು. ಈಗ ನೋಡಿ ಇದು ಹೀಗೆ ಕಾಣ್ತಾ ಉಂಟಲ್ಲ, ಮತ್ತು ಇಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗವೇ ಇರಲಿಲ್ಲ, ಯಾರಿಗೂ ನಿಲ್ಲಿ ಕೂಡ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ಮತ್ತೆ ಎಲ್ಲ ಆಲ್ಮೋಸ್ಟ್ ತುಂಬ ಸ್ಟೇಟ್ ಎಲ್ಲ ಬರ್ತಾರೆ ಇಲ್ಲಿಗೆ. ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಈ ವರಮಹಾಲಕ್ಷ್ಮಿ ಪೂಜೆಯನ್ನು. ಎಲ್ಲರೂ ಯಾವುದು ಒಂದು ಸ್ವಾರ್ಥ ಇಲ್ಲದೆ ಮಾಡುವಂಥ ಪೂಜೆ ಇದೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಪೂಜೆ ಎಲ್ಲ. ಮತ್ತು ಭಜನೆ ಎಲ್ಲ ಇತ್ತು. ಭಜನೆ ಅಂದರೆ ತುಂಬ ಭಜನೆ, ಕುಣಿತ ಭಜನೆ ಎಲ್ಲ ಇದೆ. ನೋಡಿ ಎಷ್ಟು ಚೆಂದ ಎಲ್ಲ ಕೂತ್ಕೊಂಡಿದ್ದಾರೆ ನೋಡಿ. ಇದು ಅಂದರೆ ಇದು ಏನಂದರೆ ಹೇಳ್ತಾರೆ ಕುಂಕುಮಾರ್ಚನೆ ಎಲ್ಲ ಕೂತ್ಕೊಂಡಿದ್ದಲ್ಲಿ ಪೂಜೆ ಎಲ್ಲ ಆಗ್ತದೆ ನೋಡಿ. ಲಕ್ಷ್ಮಿ ಎಷ್ಟು ಚೆಂದ ಕಾಣ್ತಾ ಇದ್ದೀರ ಅಂತ. ನಾನಿಲ್ಲಿ ಸೈಡಲ್ಲಿ ಕೂತ್ಕೊಂಡದ್ದು, ಅಲ್ಲಿ ಕೆಳಗೆ ಕೂತ್ಕೊಳ್ಳೋದು. ಮಗು ಇದೆಲ್ಲ ಅದು ಓಡ್ತಾ ಇರ್ತಾನೆ ಆಚೆ ಈಚೆ, ಅದಕ್ಕೆ ನಾನು ಸೈಡಲ್ಲಿ ಕೂತ್ಕೊಂಡಿದ್ದೆ. ಮತ್ತೆ ಆಚೆ ಹೋಗುವ ಅಂತ ಹಾಗೆ. ಮತ್ತು ಹಸ್ಬೆಂಡ್ ಹಿಂದೆ ಕೂತ್ಕೊಂಡಿದ್ರು, ಅಂದರೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗವೇ ಇಲ್ಲಲ್ಲ. ಹಾಗೆ ಕುಂಕುಮಾರ್ಚನೆ ಎಲ್ಲ ಆದಮೇಲೆ ಮತ್ತೆ ಆದರೂ ಸ್ವಲ್ಪ ಆಚೆ ಈಚೆ ಹೋಗ್ತಾರೆ. ಈಗ ಅದಕ್ಕೆಲ್ಲ ಕೂತ್ಕೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ ಕುಂಕುಮಾರ್ಚನೆ ಉಂಟಂತ ನೋಡಿ. ಈಗ ಭಜನೆ ಇದೆಲ್ಲ ಸೌಂಡ್ ಎಲ್ಲ ಕೇಳಿ, ಭಜನೆ ಕೇಳಿ.
ಮಾತನಾಡು ಸದಾ ಸಿದ್ಧಲಿಂಗಯ್ಯ ಮಾತನಾಡು ಲಿಂಗಯ್ಯ 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 ಮಾತನಾಡು ಸದಾ ಸಿದ್ಧಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಸದಾ ಸಿದ್ಧಲಿಂಗ
ಊಟ ಎಲ್ಲ ಇತ್ತು. ಊಟ ಎಲ್ಲ ಮಾಡಿ ಆದಮೇಲೆ ಊಟ ಎಲ್ಲ ಗ್ರ್ಯಾಂಡ್ ಮಾಡಿದ್ರು. ಪೂಜೆ ಪ್ರಸಾದ ಎಲ್ಲ ತಗೊಳ್ಳಿಕ್ಕಿತ್ತು. ಏನು ಮಾಡೋದು, ಊಟ ಎಲ್ಲ ಆದಮೇಲೆ ನಾವು ಪಾಯಸ ತಗೊಳ್ಳಿಕ್ಕೆ ಹೋಗುವಾಗ ಮಗ ಒಂದು ದೊಡ್ಡದು ಕೆಲಸ ಮಾಡಿದ್ದ. ಅವನೆಂತ ಮಾಡಿದ ಅಂದರೆ, ಅವನಲ್ಲಿ ಟ್ಯಾಪ್ ಇತ್ತಲ್ಲ, ನೀರಿದ್ದು ಹೀಟರ್ ಟ್ಯಾಪ್ ಇತ್ತಲ್ಲ, ವಾಟರಿದ್ದು, ಅದನ್ನು ಟ್ಯಾಪನ್ನು ಮೇಲೆ ಮಾಡಿದ. ಅದು ಬಿಸಿ ನೀರು ಕೈಗೆ ಬಿದ್ದದು. ನಮಗೆ ಗೊತ್ತಿರಲಿಲ್ಲ, ಟ್ಯಾಪ್ ಇತ್ತಂತಲೇ ಗೊತ್ತಿಲ್ಲ, ಅದು ಸ್ವಿಚ್ ಹಾಕಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ. ಮತ್ತೆಂತ ಮಾಡಿ ಪ್ರಸಾದ ತಗೊಳ್ಳಿಲ್ಲ, ಅಲ್ಲಿಂದಲೇ ಬಂದೆ. ಮತ್ತೆ ಅಲ್ಲಿ ಏನು ಮಾಡಿದೆ ಅಂದರೆ, ನಾನಂದರೆ ಅವನು ಮನೆಗೆ ಬರಲಿಕ್ಕೆ ತುಂಬ 1 ಗಂಟೆ ಜರ್ನಿ ಉಂಟಲ್ಲ, ಕೈ ಮೇಲೆ ಇಟ್ಕೊಂಡಿದ್ದೆ, ಕೂಗ್ತಾ ಕೈ ಮೇಲೆ ಇತ್ತು. ಏನು ಮಾಡೋದು ಅಂತ ಗೊತ್ತು. ಮತ್ತೆ ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಒಳ್ಳೆಯದು, ಐಸ್ ಇಟ್ಟು ಅದನ್ನು ಮಾಡಿದ ಮಿಸ್ಟೇಕ್ ಆಯ್ತೇನೋ, ಅದು ಮತ್ತೆ ಕೂಡ ಜೋರು ಅವನಿಗೆ ನೋವಾಯಿತು. ಮತ್ತು ನಾನು ಅಲ್ಲಿ ಹೋಗಿ ಯಾರು ಕೇಳಿದೆ, ಒಂದು ಇದು ಬೇಕಂತ, ಎಂತ ಎಣ್ಣೆ ಹಚ್ಚಬೇಕಂತ. ಮತ್ತು ಅದು ಕೂಡ ಒಂದು ದೇವರ ಅನುಗ್ರಹವೇನ, ಭಟ್ರಿದ್ದಾರಲ್ಲ ಅವರು ಮಗು ಕೈಗೆ ಫುಲ್ಲು ಕೈ ಹಿಡಿದು ಅದಕ್ಕೆ ಫುಲ್ಲು ಇದುಂಟಲ್ಲ ಎಂತ ಹೇಳ್ತಾರೆ, ಗಂಧ ಪ್ರಸಾದ, ಅದನ್ನು ಹಚ್ಚಿದ್ರು. ಅದನ್ನು ಸ್ವಲ್ಪ ಕೋಲ್ಡ್ ಆಯ್ತೇನೆ, ಮತ್ತು ಸ್ವಲ್ಪ ಓಕೆ ಅದ, ಅಳ್ತಾನೆ ತುಂಬ. ಅಂದರೆ ಯಾವತ್ತೂ ಇರಲಿಲ್ಲ ಅವನು ಅಷ್ಟು ಖುಷಿಯಲ್ಲಿದ್ದ, ಡ್ಯಾನ್ಸ್ ಮಾಡ್ತಾ. ಈ ಭಜನೆ ಎಲ್ಲ ಆಗೋ, ಕುಣಿತ ಭಜನೆ ಎಲ್ಲ ಆಗೋ, ಅವನು ಕೂಡ ಡ್ಯಾನ್ಸ್ ಮಾಡೋದು ನೋಡೋದು. ಅದು ಲಾಸ್ಟ್ ಮೂಮೆಂಟ್ ಆಗುವಾಗ ಹೀಗೆಲ್ಲ ಆಯಿತು. ತುಂಬ ಬೇಜಾರಾಯಿತು, ಏನು ಮಾಡೋದು. ಮತ್ತು ಬಂದದ್ದು ನಾವು ಯಾರ ಹತ್ರ ಒಂದು ಅಲ್ಲಿ ಹೇಳಿದ್ದು, ನಾವು ಒಂದು ನಮಗೆ ಫ್ರೆಂಡ್ಸ್ ಹತ್ರ 2 ಹತ್ರ ಹೇಳಿ ಮತ್ತು ಸೀದಾ ಬಂದದ್ದು. ಯಾರಿಗೂ ಗೊತ್ತಿಲ್ಲ ನಾವು ಬಂದದ್ದು, ಅಷ್ಟು ಬೇಗ ಬಂದ್ವಿ, ಊಟ ಮಾಡಿ ಹೊರಟು ಬಂದದ್ದೇ ನಾವು. ಹಾಗೆ ಅವನು ಹಿಂದಿನ ಸೀಟಲ್ಲಿ ಮಲಗಿದ್ದಾನೆ, ನೋಡಿ ಅಮ್ಮನೊಟ್ಟಿಗಿದ್ದಾನೆ, ಮಲಗಿದ್ದಾನೆ ಹಿಂದಿನ ಸೀಟಲ್ಲಿ. ಅಷ್ಟು ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ಅಂದರೆ ಯಾವತ್ತು ಅವನು ಅಷ್ಟು ಖುಷಿ ಇರಲಿಲ್ಲಲ್ಲ, ಇವತ್ತು ಅಷ್ಟು ಖುಷಿಯಲ್ಲಿರುವಾಗ ತುಂಬ ಬೇಜಾರಾಯಿತು. ಏನಾಗಲಿ, ಆಗೋದೆಲ್ಲ ಎಂತ ಹೇಳ್ತಾರೆ, ಒಳ್ಳೆಯದಾಗಿ ಕೂಡ ಇರ್ಬೋದು ಯಾವುದಕ್ಕೆ ಕೂಡ. ಹಾಗೆ ಮತ್ತು ಹೊರಟು ಬಂದದ್ದು. ಮನೆಗೆ ಬರುವಾಗ ಊರಿದ್ದೊಂದು 12 ಗಂಟೆ ಆಗಿದೆ, ಇಲ್ಲಿದ್ದು ಒಂದು 10:30 ಏನಾಗಿದೆ, ಅಷ್ಟು 10:30 10:45 ಏನಾಗಿದೆ ಇಲ್ಲಿದ್ದು. ಹಾಗೆ ಮತ್ತೆ ಬಂದು ಎಲ್ಲ ಸ್ವಲ್ಪ ಅವನಿಗೆ ಎಣ್ಣೆ ಎಲ್ಲ ಹಚ್ಚಿ ಮಲಗುವಾಗ ಟೈಮ್ ಆಯಿತು. ಟೈಮ್ ಅಂದರೆ 11:30 ಆಯಿತು, ಊರಿದ್ದು 1 ಗಂಟೆ ಆಯಿತು. ನಾನು ಆ್ಯಕ್ಚುಲಿ ಇರಬೇಕಂತ ಎಣಿಸಿದೆ, ವೀಡಿಯೋಸಲ್ಲಿ ತೆಗಿಬೇಕಂತ, ಅದು ಆಗಲೇ ಇಲ್ಲ. ಏನು ಮಾಡೋದು. ಮತ್ತು ಏನಂದರೆ ಮರುದಿವಸ ಬೆಳಿಗ್ಗೆ ಸ್ನಾನ ಮಾಡುವಾಗ ಕೂಡ ಪಾಪ ಜೋರು ಕೂಗ್ತಿದ್ದ, ಉರಿತಿತ್ತೇನ ತುಂಬ ಅಂದರೆ ತುಂಬ ಕೂಗ್ತಿದ್ದ. ಹಾಗೆ ಮತ್ತು ಅಮ್ಮನಿಗೆ ಕೂಡ ಈಗ ಹುಷಾರಿಲ್ಲಲ್ಲ, ಹೆಲ್ತ್. ಹಾಗೆ ನಾವು ಬೇಗ ಹೊರಟಿ ಬಂದದ್ದು. ನನಗೆ ಅವನು ಕರ್ಕೊಂಡು ಹೋಗೋನು ಕೇಳಿದ್ದೆ, ಸುಮಾರು ಸಲ ಕೇಳಿ ಹೋಗ್ಬೋದಲ್ಲ ಅಂತ ಹೇಳಿ ಹೋದದ್ದು. ನನ್ನೊಂದು ಕುಂಕುಮಾರ್ಚನೆ ಪೂಜೆ ಇತ್ತು, ಅದನ್ನೊಂದು ಪ್ರಸಾದ ತಗೊಳ್ಬೇಕಂತ ಹೋಗಿದ್ದು. ಬಾಗಿನ ಎಲ್ಲ ಕೊಡ್ತಾರೆ. ಇಷ್ಟು ಅಂದರೆ ಈ ನಮ್ಮ ಗಲ್ಫ್ ಕಂಟ್ರಿಯಲ್ಲಿ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟು ಈ ಥರ ಪ್ರೋಗ್ರಾಮ್ ಮಾಡ್ತಾರಲ್ಲ, ಅದಕ್ಕೆ ತುಂಬ ನಾವೇ ಗ್ರೇಟ್ ಅಂತ ಹೇಳ್ಬೋದು. ಯಾಕೆಂದರೆ ನೋಡಿ, ನಮ್ಮ ದೇಶದಲ್ಲಿ ಹೋಗಿ ನಮಗೆ ಅಷ್ಟು ಪರ್ಮಿಷನ್ ಎಲ್ಲ ಬೇಕೆಲ್ಲ ಮಾಡ್ಬೋದು ಯಾವ ಪೂಜೆ. ಈ ಕಂಟ್ರಿಯಲ್ಲಿ ಇಷ್ಟು ಪರ್ಮಿಷನ್ ಎಲ್ಲ ಕೊಡುವಾಗ ಎಂತ ತುಂಬ ಖುಷಿ ಆಗ್ತದೆ. ಇವಾಗ ಯಾವಾಗಲೂ ಇನ್ನೂ ಫಂಕ್ಷನ್ ಆಗ್ತಾನೆ ಇರ್ತದೆ, ಅದಂತಲ್ಲ ಬೇರೆ ಎಲ್ಲ ಇರ್ತದೆ. ಎಂತ ಇನ್ನು ಎಂತ ನೆಕ್ಸ್ಟ್ ಗಣಪತಿ ಮಹೋತ್ಸವ ಬರ್ತಾ ಉಂಟು. ಮತ್ತು ಬೇರೆ ಸಂಘ ಇರ್ತಾರೆ, ವಿಶ್ವಕರ್ಮ ಬಿಲ್ಲವ ಬಂಡರ ಸಂಘ, ಮತ್ತು ಹಾಗೆ ಅವರದ್ದೆಲ್ಲ ಪ್ರೋಗ್ರಾಮ್ ನಡೀತಾ ಇರ್ತಾರೆ, ತುಂಬ ಪ್ರೋಗ್ರಾಮ್ ನಡೀತಾ ಇರ್ತದೆ. ಮತ್ತು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಆಲ್ಮೋಸ್ಟ್ ನನ್ನ ಫ್ಯಾಮಿಲಿ ಎಲ್ಲರಿಗೆ, ಅಮ್ಮನ ಅಣ್ಣನವರಾಗಿ, ಅವರ ಹೆಂಡತಿಯರು, ಅವರ ಮಕ್ಕಳು, ಮತ್ತು ತುಂಬ ಜನ ನನ್ನ ಫ್ಯಾಮಿಲಿಯಲ್ಲಿ ಕೂಡ, ನನ್ನ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಕೂಡ ತುಂಬ ಜನ ಅಮ್ಮನ ಬಗ್ಗೆ ಕೇಳ್ತಾರೆ. ಅವರಿಗೆ ಅವ್ರ ಹತ್ರ ಮಾತಾಡಿದರು, ಕೇಳ್ತಿರ್ತಾರೆ ಹೇಗಿದ್ದಾರೆ ಅಂತ ಹೇಳಿ. ಸೊ ಅವರಿಗೆಲ್ಲರಿಗೂ ಥ್ಯಾಂಕ್ಸ್. ಯಾಕೆಂದರೆ ಎಷ್ಟು ಕನ್ಸರ್ನ್ ಮಾಡಿ ಕೇಳಿದ್ದಾರಲ್ಲ. ಯಾರು ಈಗಿನ ಕಾಲದಲ್ಲಿ ಹೇಗಿದ್ದೀನಿ ಅಂತ ಕೇಳಿಗೇನೆ ಟೈಮ್ ಇರೋದಿಲ್ಲ. ಆ ಟೈಮಲ್ಲೆಲ್ಲ ಈ ಥರ ಕೇಳ್ತಾರಲ್ಲ, ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಲಾಗಲ್ಲಿ ಹಾಕುವಳಲ್ಲ, ನನಗೆ ಬೇರೆ ಅಂದರೆ ನನಗೀಗ ನಾನು ಲಾಗ್ ಮಾಡೋದ್ರಿಂದ ನನಗೆ ಇದನ್ನು ಹಾಕಬೇಕಾಗ್ತದಲ್ಲ. ಸೊ ನಾನು ಹಾಗೆ ಹಾಕಿದ್ದೆ, ಇದು ಅಮ್ಮನಿಗೆ ಹುಷಾರಿರಲಿಲ್ಲ ಅಂತ ಹಾಕಿದ್ದು. ನಾನು ಆಲ್ಮೋಸ್ಟ್ ಯಾರಿಗೆ ಗೊತ್ತಿರಲಿಲ್ಲ, ಲಾಗ್ ಹಾಕಿದ ನಂತರ ತುಂಬ ಕಾಲ್ ಎಲ್ಲ ಬರ್ತಿತ್ತು ಅಮ್ಮನಿಗೆ, ಕಾಲು ಮೆಸೇಜ್ ಎಲ್ಲ ನನಗೆ ಮಾಡ್ತಾಯಿದ್ರು. ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಮತ್ತು ಬೇರೆ ಏನು ವಿಶೇಷ ಇಲ್ಲ. ಇನ್ನೂ ಏನಂದರೆ, ಇನ್ನೂ ನಾನು ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನನಗೆ ಸಪೋರ್ಟ್ ಮಾಡಿದಂಥ ನಿಮಗೆಲ್ಲರಿಗೂ ಕೂಡ ಇಲ್ಲಿಂದ ಥ್ಯಾಂಕ್ಸ್. ಮತ್ತು ಇಲ್ಲಿಂದ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೂ ನನಗೆ ಎಲ್ಲ ಸಬ್ಸ್ಕ್ರೈಬರ್ಸಿಗೆ ಹಾಗೂ ವ್ಯೂವರ್ಸಿಗೆ ಹಾಗೂ ನನಗೆ ಎಂತ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಿರುವ ನಿಮ್ಮೆಲ್ಲರಿಗೂ ನಾನು ಇಲ್ಲಿಂದಲೇ ಥ್ಯಾಂಕ್ಸ್ ಅಂತ ಹೇಳ್ತಾ, ಆ್ಯಕ್ಚುಲಿ ನೋಡಿ ರೀಚ್ ಆಗ್ತಾ ಬಂತು ನಾನು ಮನೆ. ಇದು ವ್ಲಾಗ್ ಮಾಡುವಾಗ ರೀಚ್ ಆಗ್ತಾ ಬಂತು ನೋಡಿ ಮನೆ. ಇಲ್ಲಿ ರೋಡೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಉಂಟು. ಅದೆಲ್ಲ ನಮ್ಮ ಏರಿಯಾ ಸೈಡಲ್ಲೆಲ್ಲ, ಕಾರಿಶ್ ಸೈಡಲ್ಲೆಲ್ಲ. ನೈಟ್ ವ್ಯೂ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಹೋಗ್ಬೇಕು, ಸೆಕೆ ಹೋದರೆ ಚೆಂದ ಆಗ್ತದೆ, ಇಲ್ಲಂದರೆ ಗ್ಲಾಸ್ ತೆಗೆದು ಹೋಗ್ಬೋದಲ್ಲ. ಹಾಗೆ
ಈಗ ಅಷ್ಟೇ ಈಗೇನೋ ಅಷ್ಟು ಗೊತ್ತಾಗೋದಿಲ್ಲ, ಸೆಕೆ ಎಲ್ಲ ಹೋದರೆ ಚಳಿ ಆದಾಗ ಆ ಟೈಮ್ ಏನಂದರೆ ನನಗೆ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನೋಡಿ ಕುಂಕುಮಾರ್ಚನೆ ಆ ಬಾಗಿನೆಲ್ಲ ಕೊಟ್ಟು ಅದರಲ್ಲಿ ಇದು ಸಿಕ್ಕಿದ್ದು ಇದೆಲ್ಲ ಸಿಕ್ಕಿದ್ದು. ಮತ್ತು ನನ್ನ ಶಾರ್ಜಾ ರಜನಿ ಅಂತ ಇದ್ದಾರಲ್ಲ, ನಾವು ಯಾರು ಹೋಗ್ತೇನಲ್ಲ ಅವರು ನನಗೆ ಒಂದು ಬೆಳ್ಳಿದ್ದು ಕಾಯಿನ್ ಕೊಟ್ಟಿದ್ದಾರೆ, ಲಕ್ಷ್ಮಿದು ಕಾಯಿನ್ ಕೊಟ್ಟಿದ್ದಾರೆ. ಇದೆಲ್ಲ ಬಳೆ ಎಲ್ಲ ಸಿಕ್ಕಿದ್ದು ನನಗೆ ಅದರಲ್ಲಿ ನೋಡಿ, ಕಾಯಿನ್ ನೋಡಿ, ಸಣ್ಣ ಕಾಯಿನ್. ಪ್ರತಿ ವರ್ಷ ನಾನು ಈ ವರ್ಷ ಎಂತ ತಗೊಳ್ಳಿಲ್ಲ, ನಿಜವಾಗಿ ಹೇಳ್ಬೇಕು ದೇವರದ ಅನುಗ್ರಹ ಅಂತ ಹೇಳ್ಬೋದು. ಈ ವರ್ಷ ನಾನು ಎಂತ ಹಸ್ಬೆಂಡ್ ಅಂತ ಹೇಳ್ತಿದ್ದೆ ಎಂತ ತಗೊಳ್ತಿದ್ದೇನೆ ವರಮಹಾಲಕ್ಷ್ಮಿ ಪೂಜೆಗೆ, ಈ ಸಲ ಎಂತ ತಗೊಳ್ಳಿಲ್ಲ ನೋಡಿ. ಅದಕ್ಕೆ ದೇವರೇ ಕೊಟ್ಟದ್ದು ಒಂದು ಲಕ್ಷ್ಮಿದ್ದು ಸಣ್ಣ ಕಾಯಿನ್. ತುಂಬ ಥ್ಯಾಂಕ್ಸ್ ಅವರಿಗೆ, ತುಂಬ ಖುಷಿನೂ ಆಯಿತು ಈ ಕಾಯಿನ್ ಸಿಗುವಾಗ ನನಗೆ. ಹಾಗೆ ಓಕೆ, ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.